ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬ ಟೈಲರ್ಗೂ ಈ ವಿಡಿಯೋ ಯಾವುದಾದ್ರೂ ಒಂದು ಟೈಮಲ್ಲಿ ಅನುಕೂಲ ಆಗೇ ಆಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಈ ವಿಡಿಯೋ. ಈ ಟಾಪಿಕ್ ಏನಿದೆಯೋ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಟಾಪಿಕ್ಕು, ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದೆರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ವಿಡಿಯೋ ನೋಡದೇ ಇರೋರಿಗೆ ಆ ವಿಡಿಯೋ ಅನ್ನೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೂ ಸಿಗ್ತಾಯಿಲ್ಲ. ಸೊ ಹಾಗಾಗಿ ರಿಪೀಟೆಡ್ಡಾಗಿ ನನ್ನ ಈ ಕ್ವಶನ್ ಕೇಳ್ತಾ ಇದ್ದಾರೆ, ಈ ಟಾಪಿಕ್ ಬಗ್ಗೆ ಒಂದು ವೀಡಿಯೋ ಮಾಡಿ, ಮತ್ತೊಂದು ವೀಡಿಯೋ ಹೊಸದಾಗಿ ಅಂತ. ಸೊ ಈಗ ಮತ್ತೆ ನಾನು ಆ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ನಿಮಗೆ ಇದು ಖಂಡಿತವಾಗ್ಲೂ 100% ಯೂಸ್ಫುಲ್ ಆಗುತ್ತೆ ಈ ಇನ್ಫಾರ್ಮೇಷನ್ ಅನ್ನೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದು ಏನು ಅನ್ನೋದು ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೋ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಟಾಪಿಕ್ ಬಂದು, ಕಸ್ಟಮರು ನನಗೆ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಈ ಅಳತೆ ಬ್ಲೌಸು ಕಂಪ್ಲೀಟ್ ಆಲ್ಟ್ರೇಷನ್ ಇದೆ. ಏನೇನು ಆಲ್ಟ್ರೇಷನ್ ಇದೆ ಅಂದರೆ, ಶೋಲ್ಡರ್ ಡ್ರಾಪ್ ಇದೆ, ಆರ್ಮಲ್ ರಿಂಕಲ್ಸು ಇದೆ, ಫ್ರಂಟ್ ಸೈಡು ಕಫು ಟೈಟಾಗಿ ಆಗುತ್ತೆ, ಅಂದರೆ ಫ್ಲಾಟಾಗಿ ಕೂತ್ಕೊಳ್ಳುತ್ತೆ, ಕಂಫರ್ಟಬಲ್ ಅನಿಸೋದಿಲ್ಲ. ಮತ್ತು ಲೈನಿಂಗ್ ಅನ್ನೋದು ಟೈಟ್ ಇದೆ, ಮೇನ್ ಫ್ಯಾಬ್ರಿಕ್ ಅನ್ನೋದು ಲೂಸ್ ಇದೆ. ಇದು ಸ್ಟಿಚಿಂಗ್ ಪ್ರಾಬ್ಲಮ್ಮು. ಓವರಾಲು ಅವ್ರಿಗೆ ಕಂಫರ್ಟಬಲ್ ಇಲ್ಲ. ಆಲ್ಟ್ರೇಷನ್ಸ್ ಫುಲ್ಲಾಗಿದೆ, ಬ್ಲೌಸು ಪರ್ಫೆಕ್ಟ್ ಫಿಟ್ಟಿಂಗ್ ಇಲ್ಲ. ನನಗೆ ಕಂಪ್ಲೀಟ್ ಆಲ್ಟ್ರೇಷನ್ ಇರುವಂಥ ಒಂದು ಅಳತೆ ಬ್ಲೌಸ್ನ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಬ್ಲೌಸ್ನ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆ, ಈ ಟಾಪಿಕ್ಕು ನಿಮಗೂ ಮುಂದೆ ಫ್ಯೂಚರಲ್ಲಿ ಯಾವಾಗಾದರೂ ಬರ್ಬೋದು. ಇನ್ನೊಂದು ವಿಚಾರ ಏನು ಅಂದರೆ, ಹೊಸ್ದಾಗಿ ಈಗ ನೀವು ರೀಸೆಂಟಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ, ಕಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ನಿಮಗೆ ಈ ಫಾರ್ಮುಲಾ ಅರ್ಥ ಆಗೋದಿಲ್ಲ. ವಿಡಿಯೋನ ನೋಡಿ, ನೀವು ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ನಿಮ್ಮ ಕಟಿಂಗ್ ಬಗ್ಗೆ ಐಡಿಯಾ ಇದೆ, ಕಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ನಿಮಗೆ 100% ಈ ಫಾರ್ಮುಲಾ ಅನ್ನೋದು ಅನುಕೂಲ ಆಗುತ್ತೆ. ಓಕೆನಾ. ಕಂಪ್ಲೀಟ್ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಈಗ ಕೊಟ್ಟಿದ್ದಾರೆ. ಇದರ ಪ್ರಕಾರ ನಾನು ಹೊಸದಾಗಿ ಮತ್ತೊಂದು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ಅದು ಆಲ್ಟ್ರೇಷನ್ ಬರಬಾರ್ದು, ಪಕ್ಕ ಫಿಟ್ಟಿಂಗ್ ಬರಬೇಕು ಅಂತ ಹೇಳಿ ನನಗೆ ಕಸ್ಟಮರು ಆಲ್ಟ್ರೇಷನ್ ಬ್ಲೌಸ್ನ ಕೊಟ್ಟಿದ್ದಾರೆ. ಸೊ ಈಗ ನನ್ನ ಮುಂದೆ ಎರಡು ಆಪ್ಷನ್ಸ್ ಇದೆ. ಒಂದು, ಫಸ್ಟು ಬಾಡಿ ಮೆಜರ್ಮೆಂಟ್, ಕಂಪ್ಲೀಟ್ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಅದೊಂದು ಆಪ್ಷನ್ ಇದೆ. ಅದು 100% ಪಕ್ಕ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಮತ್ತು ಎರಡನೇ ಆಪ್ಷನ್ ಇನ್ನೊಂದಿದೆ. ಈ ಅಳತೆ ಬ್ಲೌಸ್ನಲ್ಲೇ ನಾನು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡು ಅದರ ಪ್ರಕಾರ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾನು ಮೆಜರ್ಮೆಂಟ್ಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಬರ್ಕೊಂಡು ಆ ಮೆಜರ್ಮೆಂಟ್ ಪ್ರಕಾರ ನಾನು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಈ ಎರಡು ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ನು, ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದಕ್ಕೆ ಕಸ್ಟಮರ್ ಈಗ ನನ್ನ ಹತ್ರ ಇಲ್ಲ, ಅವರು ದೂರ ಇದ್ದಾರೆ, ಹೊರಗಡೆ ಎಲ್ಲೋ ಇದ್ದಾರೆ, ಅವ್ರು ಬಂದು ಬಾಡಿ ಮೆಜರ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಈಗ ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಏನು, ಈ ಅಳತೆ ಬ್ಲೌಸ್ನಲ್ಲೇ ನಾನು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ನ ಡಿವೈಡ್ ಮಾಡ್ಕೊಳ್ಬೇಕು. ಈಗ ನಿಮಗೆ ಈ ಟಾಪಿಕ್ ಏನು, ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಾಗ ಈಗ ಸೆಕೆಂಡ್ ಆಪ್ಷನ್ ನಾನು ಏನು ಚೂಸ್ ಮಾಡ್ಕೊಂಡಿದ್ದೀನೋ ಅದ್ರ ಪ್ರಕಾರ ನಾನು ನಿಮಗೆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮೆಜರ್ಮೆಂಟ್ಸ್ನ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಗಮನ ಇಟ್ಟು ನೋಡಿ. ಹೊಸ್ದಾಗಿ ಕಲಿಯೋರಿಗೆ ಕನ್ಫ್ಯೂಸ್ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ನಿಮ್ಗೆ ಆಲ್ರೆಡಿ ಟೈಲರಿಂಗ್ ಬಗ್ಗೆ ಒಂದು ಐಡಿಯಾ ಇದೆ, ಕಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ 100% ನಿಮಗೆ ಯೂಸ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೆಜರ್ಮೆಂಟ್ ಬ್ಲೌಸ್ ಬಂದುಬಿಟ್ಟು, ಇದು ನಾನು ತೊಗೊಂಡಂಥ ಮೆಜರ್ಮೆಂಟ್ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಒಂದು ರೀತಿ ಇರುತ್ತೆ, ಒಂದು 36-37 ಇದೆ ಅಂದ್ಕೊಳ್ಳಿ ಉದಾಹರಣೆಗೆ. ನೀವು ತೊಗೊಂಡಂಥ ಚೆಸ್ಟ್ ಮೆಜರ್ಮೆಂಟು, ನಿಮಗೆ ಕಸ್ಟಮರ್ ಕೊಟ್ಟಂಥ ಅಳತೆ ಬ್ಲೌಸು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇರ್ಬೋದು, ಇಲ್ಲ ಜಾಸ್ತಿ ಇರ್ಬೋದು, ಬಟ್ ಫಾರ್ಮುಲಾ ಮಾತ್ರ ಸೇಮ್ ಇರುತ್ತೆ. ಓಕೆನಾ. ಚೆಸ್ಟ್ ಮೆಜರ್ಮೆಂಟ್ ಯಾವುದಾದ್ರೂ ಆಗಿರಲಿ, 30, 32, 34, 38, 40, 42 ಯಾವುದಾದ್ರೂ ಚೆಸ್ಟ್ ಮೆಜರ್ಮೆಂಟ್ ಆಗಿರಲಿ ಅಳತೆ ಬ್ಲೌಸ್ನಲ್ಲಿ, ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನಲ್ಲಿ, ಬಟ್ ಫಾರ್ಮುಲಾ ಇದೆ ಅಲ್ವಾ, ಆ ಫಾರ್ಮುಲಾ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ವರ್ಕ್ ಆಗುತ್ತೆ. ಅದ್ರ ಪ್ರಕಾರ ನೀವು ಡಿವೈಡ್ ಮಾಡ್ಕೊಳ್ಬೋದು. ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಫಸ್ಟು ನಾವೇನು ಮಾಡಬೇಕು, ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕಸ್ಟಮರ್ ಕೊಟ್ಟಾಗ ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ನಾವೊಂದು ಅವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು. ನಿಮಗೆ ಬ್ಲೌಸ್ ಹಾಕ್ಕೊಂಡಾಗ ಚೆಸ್ಟ್ ಟೈಟ್ ಆಗುತ್ತೋ, ಕರೆಕ್ಟಾಗಿದೆಯೋ, ಲೂಸ್ ಆಗುತ್ತೋ, 3 ಆಪ್ಷನ್ಸ್ ಇದೆ. ಓಕೆ, ಇದನ್ನು ಕೇಳಬೇಕು. ಕಸ್ಟಮರು ಚೆಸ್ಟ್ ಮಾತ್ರ ಕರೆಕ್ಟಾಗಿದೆ, ಟೈಟು ಇಲ್ಲ, ಲೂಸು ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡು ನಾವು ಫಾಲೋ ಮಾಡ್ಬೋದು. ಅದೇ ಚೆಸ್ಟ್ ಮೆಜರ್ಮೆಂಟ್ ಲೂಸ್ ಇದೆ ಇಲ್ಲ ಟೈಟ್ ಇದೆ ಅಂತ ಹೇಳಿದಾಗ, ಲೂಸ್ ಇದ್ದರೆ ಎಷ್ಟಿದೆ, ನಿಮ್ಮ ಕಸ್ಟಮರು ಅರ್ಧ ಇಂಚು 1 ಇಂಚು ಅಂತ ಎಲ್ಲರೂ ಹೇಳೋದಿಲ್ಲ, ಕೈ ತೋರಿಸ್ತಾರೆ ಈ ರೀತಿ, ಇಷ್ಟು ಲೂಸ್ ಇದೆ, ಇಷ್ಟು ಟೈಟ್ ಇದೆ, ಇಷ್ಟು ಲೂಸ್ ಇದೆ ಅಂತ. ಓಕೆನಾ. ಅದನ್ನು ನಾವು ತಿಳ್ಕೊಂಡು ಒಂದು ಅಂದಾಜಲ್ಲಿ ನಾವು ಅರ್ಧ ಇಂಚು, 3/4 ಇಂಚು, 1 ಇಂಚು ಅನ್ನೋದು ನಾವು ಫಾಲೋ ಮಾಡ್ಕೊಳ್ಬೇಕು. ಈಗ ಕಸ್ಟಮರು ಎಕ್ಸಾಂಪಲ್ಗೆ ಇಷ್ಟು ತೋರಿಸಿದ್ರು, ಇಷ್ಟು ನನಗೆ ಲೂಸ್ ಆಗುತ್ತೆ, ಇಷ್ಟು ಟೈಟ್ ಆಗುತ್ತೆ ಅಂತ. ಓಕೆನಾ. ಇಷ್ಟಂದರೆ ಎಷ್ಟು, ಒಂದು ಅರ್ಧ ಇಂಚು, ಅಂದರೆ ಒಂದು ಅರ್ಧ ಇಂಚು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು, ಎರಡೂ ಸೈಡು ಅರ್ಧ ಇಂಚು ಟೈಟ್ ಆಗುತ್ತೆ ಇಲ್ಲ ಲೂಸ್ ಆಗುತ್ತೆ.
ಈಗ ನನಗೆ ಕೊಟ್ಟಿರೋ ಕಸ್ಟಮರು ಇದು ಅರ್ಧ ಇಂಚು ಟೈಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಷ್ಟಿಷ್ಟು ಟೈಟ್ ಆಗುತ್ತೆ, ಅದು ಉಕ್ಸು ಫಸ್ಟ್ ಉಕ್ಸ್ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ, ಒಂದಿಷ್ಟು ಗ್ಯಾಪ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಏನು ಮಾಡಬೇಕು, ಅರ್ಧ ಇಂಚ್ ಅನ್ನೋದು ನನಗೆ ಟೈಟ್ ಆಗುತ್ತೆ, ಕಸ್ಟಮರ್ಗೆ ಟೈಟ್ ಆಗುತ್ತೆ ಅನ್ನೋದು ನಾನು ತಿಳ್ಕೊಳ್ಬೇಕು. ಆಗ ನಾನು ಏನು ಮಾಡ್ತೀನಿ ಅಂದರೆ, ಈ ಕಡೆ ಸೈಡ್ ಅರ್ಧ ಇಂಚು, ಈ ಕಡೆ ಸೈಡ್ ಅರ್ಧ ಇಂಚು ಅಂದರೆ ಟೋಟಲ್ಲು ಫ್ರಂಟ್ ಸೈಡ್ ಪಾರ್ಟ್ ಅರ್ಧ ಇಂಚು, ಬ್ಯಾಕ್ ಸೈಡ್ ಪಾರ್ಟ್ ಅರ್ಧ ಇಂಚು. ಈ ಕಡೆನೂ ಅಷ್ಟೇ, ಫ್ರಂಟ್ ಅರ್ಧ ಇಂಚು, ಬ್ಯಾಕ್ ಸೈಡ್ ಪಾರ್ಟ್ ಅರ್ಧ ಇಂಚು. ಟೋಟಲಾಗಿ ಇದರಲ್ಲಿ ಈ ಕಡೆ 1 ಇಂಚ್, ಈ ಕಡೆ 1 ಇಂಚು ಅಂದರೆ 2 ಇಂಚ್ ಅನ್ನೋದು ಟೈಟ್ ಆಗ್ತಾ ಇದೆ. ಅದನ್ನು ನಾನು ಫಸ್ಟ್ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಾಯ್ತಲ್ವ. ಇದಾದ ನಂತರ ಈಗ ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಬೇಕು. ಟೇಪ್ನ ಉಕ್ಸ್ ಪಟ್ಟಿ ಇದೆಯಲ್ವ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಉಕ್ಸ್ ಪಟ್ಟಿ ಮಾತ್ರ ನೀವು ಅಳತೆ ಮಾಡ್ಕೊಳ್ಬೋದು, ಇಲ್ಲ 2 ಬೇಕಂದರೆ 2 ಅಳತೆ ಮಾಡ್ಕೊಳ್ಬೋದು, 2 ಸೇಮ್ ಇರುತ್ತೆ. ಸೊ ಇದು ಬಂದುಬಿಟ್ಟು 9 ಇಂಚಿದೆ. ಈ ಕಡೆ ಸೈಡು ಅಷ್ಟೇ ಇರುತ್ತೆ. ನಾವು ಈ ಮನೆ ಪಟ್ಟಿ ಮೈನಸ್ ಮಾಡ್ತೀವಲ್ವ, ಕರೆಕ್ಟಾಗಿ ಇದು ಅಷ್ಟೇ ಇದೆ, 9 ಇಂಚಿದೆ. 9, 9, 18 ಇಂಚ್ ಆಯಿತು. ನೆಕ್ಸ್ಟು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್. ಅಳತೆ ಬ್ಲೌಸ್ ಸುಕ್ಕಿದ್ರೆ ನೀವು ಐರನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಿಮಗೆ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಸಿಗೋದಿಲ್ಲ. ಐರನ್ ಮಾಡಿಕೊಂಡು ತೊಗೊಳ್ಳಿ. ಬ್ಯಾಕ್ ಸೈಡು 19 ಇಂಚಿದೆ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಸೈಡು 18, ಬ್ಯಾಕ್ ಸೈಡು 19 ಇಂಚು, ಟೋಟಲಾಗಿ 37 ಇಂಚ್ ಆಯಿತು. ಓಕೆನಾ. ಮತ್ತು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ ಟೈಟ್ ಆಗುತ್ತೆ ಬ್ಲೌಸ್ ಅಂತ ಹೇಳಿದ್ರಲ್ವ, ಈ ಕಡೆ 1 ಇಂಚ್, ಈ ಕಡೆ 1 ಇಂಚ್ ಅಂದರೆ 2 ಇಂಚು, 2 ಇಂಚ್ ಟೈಟ್ ಆಗುತ್ತೆ ಅಂತ ಹೇಳಿದರು. ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ 37 ಇಂಚು ಅಳತೆ ಬ್ಲೌಸ್ನಲ್ಲಿ ಬಂದಿರುವಂಥ ಚೆಸ್ಟ್ ಮೆಜರ್ಮೆಂಟು ಪ್ಲಸ್ 2 ಇಂಚು ಟೈಟ್ ಆಗುತ್ತೆ, ಅದಕ್ಕೋಸ್ಕರ 2 ಇಂಚು ನಾವು ಆ್ಯಡ್ ಮಾಡಬೇಕು. ಟೋಟಲಾಗಿ 39 ಇಂಚು ಚೆಸ್ಟ್ ಮೆಜರ್ಮೆಂಟ್ ಆಗಿದೆ. ಈ ಅಳತೆ ಬ್ಲೌಸ್ದು 39 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಆಯಿತು. 39 ಇಂಚ್ ಇದ್ದರೆ ಅವ್ರಿಗೆ ಪಕ್ಕ ಫಿಟ್ಟಿಂಗ್ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಓಕೆನಾ. ಇದು ಅಳತೆ ಬ್ಲೌಸಿಂದ ನಾವು ಈ ರೀತಿ ಫಸ್ಟ್ ಅಳತೆ ತೊಗೊಳ್ಬೇಕು. 39 ಇಂಚು ಅಳತೆ ಬ್ಲೌಸಿಂದ ನಮಗೆ ಸಿಕ್ಕಿರುವಂಥ ಚೆಸ್ಟ್ ಮೆಜರ್ಮೆಂಟ್. ಇದರಲ್ಲಿ ಫಾರ್ಮುಲಾ ಪ್ರಕಾರ 2 ಇಂಚು ಮೈನಸ್ ಮಾಡಬೇಕು. ಏನಕ್ಕೆ ಅನ್ನೋದು ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. 2 ಇಂಚ್ ಮೈನಸ್ ಮಾಡಬೇಕು. ಎಷ್ಟು ಬರುತ್ತೋ ಅದು ಬಾಡಿ ಮೆಜರ್ಮೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಈಗ 39 ಇಂಚ್ ಈ ಚೆಸ್ಟ್ ಮೆಜರ್ಮೆಂಟ್ ಏನು ಬಂತು ಅದರಲ್ಲಿ 2 ಇಂಚ್ ಮೈನಸ್ ಮಾಡಿದರೆ 37 ಇಂಚು. ಈ 37 ಇಂಚು ನಮಗೆ ಕಂಪ್ಲೀಟ್ ಬಾಡಿ ಮೆಜರ್ಮೆಂಟು, ಅದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಓಕೆನಾ. ನಿಮ್ಗೆ ಈಗ ಇನ್ನೊಂದು ಡೌಟ್ ಬರ್ಬೋದು, ಸರ್ ನೀವು ಫಸ್ಟ್ ಅಳತೆ ಮಾಡಿದ್ರಲ್ವ 37 ಇಂಚ್ ಬಂತು, ಅವ್ರಿಗೆ 37 ಇಂಚೇ ಟೈಟ್ ಆಗುತ್ತೆ ಅಂತ ಹೇಳಿದ್ರಲ್ವ ಅಂತ ನೀವು ಕೇಳ್ಬೋದು. ಅದು ನೋಡಿ ಬಂದುಬಿಟ್ಟು ನಾವು ನೆಕ್ಸ್ಟ್ ಕಟ್ ಮಾಡ್ತೀವಲ್ವ ಅದಕ್ಕೆ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ ಬ್ಯಾಕ್ ಸೈಡ್ ಪಾರ್ಟು, ಮತ್ತು ಕಫ್ಸಲ್ಲಿ ನಾವು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ತೀವಿ. ಓಕೆನಾ. ಕಪ್ ಸೈಜ್ ಇರುತ್ತಲ್ವ ಅದನ್ನು ನಾವು ಸೈಜು ಜಾಸ್ತಿ ಮಾಡಿದಾಗ ಅಪ್ಪರ್ ಚೆಸ್ಟ್ ಅನ್ನೋದು ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ, ಮಿಡ್ಲ್ ಚೆಸ್ಟ್ ಅನ್ನೋದು ಫಿಟ್ಟಿಂಗು ಕರೆಕ್ಟಾಗಿ ಕೂರುತ್ತೆ. ಅವ್ರ ಬಾಡಿ ಮೆಜರ್ಮೆಂಟ್ ಬಂದುಬಿಟ್ಟು ಈ ಕಸ್ಟಮರ್ದು 37 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. 37 ಇಂಚಿದು ಅಳತೆ ಬ್ಲೌಸ್ನಲ್ಲಿತ್ತು, 2 ಇಂಚ್ ನಾವು ಎಕ್ಸ್ಟ್ರಾ ಅವರು ಟೈಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ, 39 ಇಂಚ್ ಆಯಿತು. ಫಾರ್ಮುಲಾ ಪ್ರಕಾರ 2 ಇಂಚ್ ಮೈನಸ್ ಮಾಡಬೇಕು. ಇನ್ನೆಷ್ಟು ಮಿಕ್ಕುತ್ತೋ ಅದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು, ಬಾಡಿ ಮೆಜರ್ಮೆಂಟ್. ನೀವು ಬೇಕಾದರೆ ಬಾಡಿ ಮೆಜರ್ಮೆಂಟ್ನ ಈ ರೀತಿ ಫಾರ್ಮುಲಾ ಪ್ರಕಾರ ಟ್ರೈ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ 37 ಇಂಚು ಅಪ್ಪರ್ ಚೆಸ್ಟ್ ಬಾಡಿ ಮೆಜರ್ಮೆಂಟ್ ಅನ್ನೋದು ನಮಗೆ ಸಿಕ್ಕಿದೆ. ಓಕೆ. ಇದ್ರ ಪ್ರಕಾರ ಮೆಜರ್ಮೆಂಟ್ಸ್ ಅನ್ನೋದು ಯಾವ ರೀತಿ ಡಿವೈಡ್ ಮಾಡಬೇಕಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಚೆಸ್ಟ್ ಮೆಜರ್ಮೆಂಟು 37 ಇಂಚು, ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಮಿಡ್ಲ್ ಚೆಸ್ಟ್ ಮೆಜರ್ಮೆಂಟು ಬೇಕಾಗುತ್ತೆ, ಬಟ್ ಅದು ಆ ಮೆಜರ್ಮೆಂಟ್ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಅದ್ರ ಬಗ್ಗೆ ನಾನು ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಈಗ ಬ್ಲೌಸ್ ಲೆಂತು, ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು, ಫುಲ್ ಶೋಲ್ಡರು, ಹಾರ್ಮೋಲ್ ರೌಂಡಿಂಗು, ಕಂಪ್ಲೀಟ್ ಆರ್ಮೋಲ್ ರೌಂಡಿಂಗ್ ಕಂಕೊಳ್ಳೋದು ಸುತ್ತಾಗುತ್ತೆ, ಮತ್ತು ಸ್ಲೀವ್ ಲೆಂತು ಲೂಸು, ಫ್ರಂಟ್ ಡೀಪು, ಬ್ಯಾಕ್ ಡೀಪು. ಓಕೆನಾ. ಇದ್ರ ಜೊತೆಗೆ ಕಟಿಂಗ್ ಮಾಡುವಾಗ ನಮಗೆ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು, ಫ್ರಂಟ್ ಡಾಟ್ಸು, ಮತ್ತು ಸ್ಲೀವ್ ಹಾರ್ಮೋಲ್ ಡೌನಿಂಗು, ಕ್ರಾಸ್ ಬೆಲ್ಟ್ ವಿಡ್ತು. ಓಕೆನಾ. ಕ್ರಾಸ್ ಬೆಲ್ಟ್ ವಿಡ್ತು, ಉಕ್ಸ್ ಪಟ್ಟಿ ಸೈಡ್ ಎಷ್ಟು ಬೇಕಾಗುತ್ತೆ, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕಾಗುತ್ತೆ ಅನ್ನೋದು, ಫ್ರಂಟು ಬ್ಯಾಕ್ ಇಲ್ಲಿ ಡೀಪ್ ಇದೆ. ಓಕೆ. ಟೋಟಲಾಗಿ ಇಷ್ಟಿದ್ರೆ ಸಾಕು. ಯಾವುದಾದ್ರೂ ನಾನು ಒಂದೆರಡು ಮರ್ತಿದ್ದೀನಿ ಅಂದರೆ ನಿಮಗೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಟೋಟಲ್ ಇಷ್ಟು ಮೆಜರ್ಮೆಂಟ್ನ ನಾವು ಡಿವೈಡ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈಗ ಈ 37 ಇಂಚ್ ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದಕ್ಕೆ ಫಾರ್ಮುಲಾ ಪ್ರಕಾರ 14.5 ಇಂಚು ಬ್ಲೌಸ್ ಲೆಂತ್ ಇದ್ದರೆ ಸೆಟ್ ಆಗುತ್ತೆ. ಓಕೆನಾ. 14.5 ಇಂಚು ಬ್ಲೌಸ್ ಲೆಂತ್ ಇದ್ದರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ, ಸಾಕು.
ಇದನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅಂದರೆ ಅದು ನಿಮಗೆ ವಿವರಣೆ ಕೊಡಬೇಕಂದ್ರೆ ತುಂಬ ಜಾಸ್ತಿ ಇರುತ್ತೆ. ಸಿಂಪಲಾಗಿ ತಿಳಿಸ್ಬೇಕಂದ್ರೆ ನಮಗೆ ಫ್ರಂಟ್ ಡಾಟ್ ಬಿಡ್ತಿರುತ್ತಲ್ವ, ಅದ್ರ ಪ್ರಕಾರ ಅದನ್ನು ನೋಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಸಿಂಪಲಾಗಿ ತಿಳಿಸ್ತೀನಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಕ್ಸಾಂಪಲ್ಗೆ 37 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು 4 ಭಾಗ ಮಾಡಿ, ಅಂದರೆ 9 ಕಾಲು ಬರುತ್ತೆ. ಪ್ಲಸ್ ಅದಕ್ಕೆ 1 ಇಂಚ್ ಸೇರಿಸ್ಕೊಳ್ಳಿ, ಟೋಟಲ್ 10 ಕಾಲು ಆಯಿತು. ಓಕೆನಾ, 10 ಕಾಲು ಇಂಚ್ ಆಯ್ತಲ್ವ. 10 ಕಾಲು ಪ್ಲಸ್ 1 3 ಇಂಚು ಎಷ್ಟಾಯಿತು? 13 ಕಾಲು. 13 ಇಂಚ ಅಂದ್ಕೊಳ್ಳಿ. ನಮಗೆ ಬ್ಯಾಕ್ ಸೈಡ್ ಲೆಂತ್ಗೂ ಮತ್ತು ಫ್ರಂಟ್ ಸೈಡ್ ಡಾಟ್ಗೂ ಒಂದು ಅರ್ಧದಿಂದ 3/4 ಇಂಚಿಲ್ಲ 1 ಇಂಚ್ ಗ್ಯಾಪ್ ಇರಬೇಕು. ಅದ್ರ ಪ್ರಕಾರ ನಾನು ಈ ಬ್ಲೌಸ್ ಲೆಂತ್ ಅನ್ನೋದು ಡಿಸೈಡ್ ಮಾಡ್ತೀನಿ. ಇದು ನಿಮಗೆ ಅರ್ಥ ಆಗೋದು ಕಷ್ಟ ಅನಿಸುತ್ತೆ, ಓಕೆ ಇರಲಿ ಪರವಾಗಿಲ್ಲ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. 14.25 ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಲೆಂತ್ ಅನ್ನೋದು ಕರೆಕ್ಟಾಗಿರುತ್ತೆ. ನಿಮಗಿನ್ನೂ ಈಸಿಯಾಗಿ ನಮ್ಗೆ ಇಷ್ಟೊಂದು ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೆ ನಾನು ಇವನ್ನೆಲ್ಲ ಸಿಂಪ್ಲಿಫೈ ಮಾಡಿ ನೋಟ್ಸ್ ಮಾಡಿದ್ದೀನಿ. ಚಾರ್ಟ್ ನೋಟ್ಸು, ಬ್ಲೌಸ್ ಕಟಿಂಗ್ ನೋಟ್ಸು, ಚೂಡಿದಾರ್ ಟಾಪ್ ಕಟಿಂಗ್ ನೋಟ್ಸ್ ಎಲ್ಲ ಮಾಡಿದ್ದೀನಿ. ಸದ್ಯದಲ್ಲಿ ನಿಮಗೆ ಆಫರ್ ಅನ್ನೋದು ಬರುತ್ತೆ. ನೀವು ಆಫರೆಲ್ಲ ನೋಟ್ಸ್ನ ತೊಗೊಂಡ್ರೆ ನೀವು ಈ ರೀತಿ ಡಿವೈಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ರೆಡಿ ಅದರಲ್ಲಿರುತ್ತೆ. ನೀವು ಅದ್ರ ಪ್ರಕಾರ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ಬಟ್ ಅಫರ್ಟ್ ಮಾಡೋಕ್ಕಾಗದೇ ಇರೋರು ನೋಡಿಕೊಂಡು ನೀವು ಫ್ರೀಯಾಗಿ ವಿವರಣೆ ತಿಳ್ಕೊಂಡು ಕಟಿಂಗ್ ಮಾಡ್ಬೋದು. ಮತ್ತು ವೇಸ್ಟ್ ಮೆಜರ್ಮೆಂಟ್ ಬಂದುಬಿಟ್ಟು 34 ಇಂಚು. ಯಾವ ರೀತಿ ತೊಗೊಳ್ತೀನಿ ಅಂದರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೂ ಮತ್ತು ವೇಸ್ಟ್ ಅಂದರೆ ಸೊಂಟದ ಅಳತೆಗೂ ಒಂದು 3ರಿಂದ 4 ಇಂಚ್ ಅನ್ನೋದು ಅಂತರ ಇದ್ದೇ ಇರುತ್ತೆ ಕಾಮನ್ನಾಗಿ. ಒಂದು ವೇಳೆ ನಾವು ಈ 34 ಪ್ರಕಾರ ಸೊಂಟದ ಅಳತೆನ ಇಟ್ಟು ಸ್ಟಿಚ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಸ್ವಲ್ಪ ಟೈಟ್ ಆಗ್ಬೋದಿಲ್ಲ, ಲೂಸ್ ಆಗ್ಬೋದಿಲ್ಲ, ಅಂದರೆ ಕರೆಕ್ಟಾಗೇ ಬರ್ಬೋದು. ಓಕೆನಾ, ಹೊಟ್ಟೆ ಬೊಜ್ಜಿಲ್ಲ ಅಂದರೆ ಈ 34 ಇಂಚು, ಈ 37 ಇಂಚು ಚೆಸ್ಟ್ ಮೆಜರ್ಮೆಂಟ್ ಪರ್ಸನ್ಗೆ ಸೊಂಟದ ಅಳತೆ ಪರ್ಫೆಕ್ಟಾಗಿರುತ್ತೆ. ಸ್ವಲ್ಪ ಬೊಜ್ಜಿದೆ, ಹೊಟ್ಟೆ ಇದೆ ಅಂದಾಗ ಟೈಟ್ ಆಗ್ಬೋದು, ಸ್ವಲ್ಪ ನಾವು ಲಾಸ್ಟಲ್ಲಿ ಲೂಸ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟು ಶೋಲ್ಡರು ಹಾರ್ಮೋಲ್ ರೌಂಡಿಂಗು. ಈ ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರ್ ತೊಗೊಳ್ಬೇಕು. ಹಾರ್ಮೋಲ್ ರೌಂಡಿಂಗ್ ಬಂದುಬಿಟ್ಟು ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಇದನ್ನು 4 ಭಾಗ ಮಾಡಬೇಕು. ಅದರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. 9 ಕಾಲು 4 ಭಾಗ ಮಾಡಿದರೆ ಅದರಲ್ಲಿ 1 ಇಂಚ್ ಮೈನಸ್ ಮಾಡಿದರೆ 8 ಕಾಲು. 8 ಕಾಲು ಪ್ಲಸ್ 8 ಕಾಲು 16 8 ಕಾಲು ಪ್ಲಸ್ 8 ಕಾಲು 16 ಒಂದು 17 ಇಂಚು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಬೇಕಾಗಿರುತ್ತೆ ಕಂಕುಳದ ಸುತ್ತಳತೆ ಈ 37 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ. ನೆಕ್ಸ್ಟ್ ಇದರಲ್ಲಿ 1 ಇಂಚ್ ಮೈನಸ್ ಮಾಡಿ ಶೋಲ್ಡರ್ನ ತಗೊಳ್ಳಿ. ಫುಲ್ ಶೋಲ್ಡರ್ ಅವ್ರದ್ದು 16 ಇಂಚ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಸ್ಲೀವ್ ಲೆಂತು ಲೂಸು ಇದರಲ್ಲೂ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಏನಂದರೆ ಸ್ಲೀವ್ ಲೆಂತ್ ಅನ್ನೋದು ಜನರಲಾಗಿ 6 ಇಂಚ್ ಇದ್ದರೆ ಸ್ಲೀವ್ ಆಫ್ ಸ್ಲೀವು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಪಕ್ಕ ಇರುತ್ತೆ. ಸ್ಲೀವ್ ಲೂಸ್ ಯಾವ ರೀತಿ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ಈ ಆರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಿವೈಡ್ ಮಾಡಬೇಕು. ಈಗ 17 ಇಂಚ್ ಇದೆ ಅಂದರೆ ಅರ್ಧ 8 ಕಾಲು, ಇದರಲ್ಲಿ 1 ಇಂಚ್ ಮೈನಸ್ ಮಾಡಿ. 1 ಇಂಚ್ ಮೈನಸ್ ಮಾಡಿದರೆ ಎಷ್ಟಾಗುತ್ತೆ? 17 ಇಂಚು ಕಂಪ್ಲೀಟ್ ಇದೆ, ಇದರಲ್ಲಿ ಅರ್ಧ 8 ಕಾಲು, 1 ಇಂಚ್ ಮೈನಸ್ ಮಾಡಿದರೆ 7 ಕಾಲು. 7 ಇಂಚ್ ತಿಳ್ಕೊಂಡ್ರು 14 ಇಲ್ಲ 14.25 ಇಂಚು ಲೂಸ್ ಅನ್ನೋದು ಪಕ್ಕ ಇರುತ್ತೆ. ಓಕೆ, ಸ್ವಲ್ಪ ಟೈಟು ಲೂಸ್ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಸ್ಲೀವ್ ಲೆಂತು ಲೂಸ್ ಅನ್ನೋದು ಸರಿ ಹೋಗುತ್ತೆ. ಮತ್ತು ಫ್ರಂಟ್ ಡೀಪು ಇದು ಕೆಲವರು ಡೀಪ್ ತಗೊಳ್ತಾರೆ, ಡೀಪ್ ತಗೊಳ್ಳೋದಿಲ್ಲ. ನಾವು ಜನರಲ್ಲಾಗಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ 6.5 ಇಂದ 7 ಇಂಚ್ ಡೀಪ್ ಅನ್ನೋದು ತೊಗೊಂಡ್ರೆ ಪಕ್ಕ ಸೆಟ್ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಡೀಪ್ ತೊಗೊಂಡಿರೋದು. ಬ್ಯಾಕ್ ಸೈಡ್ ಡೀಪ್ ಬಂದುಬಿಟ್ಟು ಇದು ನೋಡಿ ಬ್ಲೌಸ್ ಲೆಂತ್ ಇರುತ್ತಲ್ವ, ಇದರಲ್ಲಿ 4 ಇಂಚ್ ತೆಗೆದು ಇನ್ನೆಷ್ಟು ಉಳಿಯುತ್ತೋ ಅಷ್ಟನ್ನು ಡೀಪಾಗಿ ತೊಗೊಳ್ಬೋದು. 14.5 ಇದೆ, 4 ಇಂಚ್ ತೆಗೆದ್ರೆ 10.5 ಇಂಚ್ ಡೀಪ್ ಅನ್ನೋದು ಸೆಟ್ ಆಗುತ್ತೆ. ಕೆಳಗಡೆ 4 ಇಂಚ್ ಪಟ್ಟಿ ಸಾಕಾಗುತ್ತೆ. ಓಕೆ ನೋಡಿ, ಇಷ್ಟು ಬಾಡಿ ಮೆಜರ್ಮೆಂಟ್ ಅನ್ನೋದು ಬಂದಿದೆ. ನೀವು ಬೇಕಾದರೆ ಅಳತೆ ಬ್ಲೌಸ್ ತೊಗೊಂಡು ನಿಮ್ಮದೇ ಅಳತೆ ಬ್ಲೌಸ್ ತೊಗೊಳ್ಳಿ, ಈ ರೀತಿ ಫಾರ್ಮುಲಾ ಪ್ರಕಾರ ಡಿವೈಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ, ಎರಡನ್ನು ಕಂಪೇರ್ ಮಾಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟ್ 90 to 95% ಸೇಮೇ ಇರುತ್ತೆ. ನೆಕ್ಸ್ಟು ನಾವು ಕಟಿಂಗ್ ಮಾಡುವಾಗ ನಮಗೆ ಶೋಲ್ಡರ್ ಬೇಕು. ಓಕೆನಾ, ಈಗ ಕಟ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ಶೋಲ್ಡರ್ ಬೇಕು. ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಲ್ಲಿ 6ನೇ ಭಾಗಕ್ಕೆ ಶೋಲ್ಡರ್ ತೊಗೊಳ್ಳೋದಾದರೆ 6 ಇಂಚ್ ಇರುತ್ತೆ. ನೆಕ್ ವಿಡ್ತ್ ಇದರಲ್ಲಿ ಅರ್ಧ 3 ಇಂಚು. ಹಾರ್ಮೋಲ್ ಡೌನಿಂಗು ಅಷ್ಟೇ 6 ಇಂಚು. ಶೋಲ್ಡರ್ ಎಷ್ಟಿರುತ್ತೋ ಅಷ್ಟು. ಫ್ರಂಟ್ ಡಾಟು ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ 4 ಭಾಗ ಮಾಡಿ ಪ್ಲಸ್ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. 9 ಕಾಲು ಪ್ಲಸ್ 1 ಇಂಚು 10 ಕಾಲು. ಇದು ಡಾಟು. ಇಲ್ಲಿಂದ ಪ್ಲಸ್ ಒಂದು 3 ಇಂಚು ಫುಲ್ಲು. ಮತ್ತು ಸ್ಲೀವ್ ಹಾರ್ಮೋಲ್ ಡೌನಿಂಗು ಅಪ್ಪರ್ ಚೆಸ್ಟಲ್ಲಿ 10ನೇ ಭಾಗಕ್ಕೆ ತೊಗೊಂಡ್ರೆ 3 3/4 ಇಂಚು ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಅನ್ನೋದು ಬರುತ್ತೆ 10ನೇ ಭಾಗಕ್ಕೆ.
ಮತ್ತು ಕ್ರಾಸ್ ಬೆಲ್ಟು ಇದು ಜನರಲ್ಲಾಗಿ ಉಕ್ಸ್ಪಟ್ಟಿ ಕಡೆ 3 ಇಂಚ್ ರೆಡಿ, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚ್ ಇದ್ದರೆ ಪಕ್ಕ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ಡಿವೈಡ್ ಮಾಡ್ಕೊಳ್ಳೋದು. ಓಕೆನಾ? ನಿಮಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ಬಟ್ ನೀವು ತಿಳ್ಕೊಂಡಿದ್ದೀರಂದ್ರೆ ತುಂಬ ಈಸಿ ಅನಿಸುತ್ತೆ. ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ತಲೆ ಕೆಡಿಸ್ಕೊಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸದ್ಯದಲ್ಲೇ ನೋಟ್ಸ್ ಆಫರ್ ಕೊಡ್ತೀನಿ, ಅದನ್ನು ತೊಗೊಳ್ಳಿ. ನಾನೇ ನಿಮಗೆಲ್ಲ ರೆಡಿ ಮಾಡಿ ಅದರಲ್ಲಿ ಇಟ್ಟಿರ್ತೀನಿ. ಅದ್ರ ಪ್ರಕಾರ ನೀವು ಜಸ್ಟ್ ಮಾರ್ಕ್ ಮಾಡಿ ಕಟ್ ಮಾಡೋದೊಂದೇ ಇರುತ್ತೆ. ಇಲ್ಲಾಂದರೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಮಾಸ್ಟರ್ ಆಗ್ತೀರ. ಓಕೆನಾ? ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಿಮಗೆ ತಲೆ ಕೆಟ್ಟಿರುತ್ತೆ, ಸೊ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.